ಜಾಸ್ತಿ ಕಾಸಿದ್ದು ಅಷ್ಟು ಕಮ್ಮಿ ಬಟ್ಟೆ ಹಾಕ್ತಾರೆ. ನಮ್ಮ ಕಾರ್ ಅಂದ್ಮೇಲೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ತಿನ್ನಿ ಜೋಳ ತಿನ್ನಿ ಮನೆಗೆ ಹೋಗಿ ಹಾಕ್ಬೇಕು. ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಮನೇಲೆ. ರೆಡಿ ಗಿಡಿ ಎಲ್ಲ ಆದ್ವಿ. ಸ್ವಲ್ಪ ಪ್ಯಾಕಿಂಗು ಅದು ಇದೆಲ್ಲ ಇದೆ, ಮುಗಿಸ್ಕೊಂಡು ನೆಕ್ಸ್ಟು ವೆಲೆನ್ಷಿಯಾಗೆ ಹೋಗ್ತಾಯಿದ್ವಿ. ಅಲ್ಲಿ ಒನ್ ಡೇ ಇದ್ದು ಮತ್ತು ಇಬಿಜಾ ಕಡೆ ಹೊರಡ್ತೀವಿ. ಇವಾಗ ತಿಂಡಿ ಏನೂ ತಿಂದಿಲ್ಲ, ಬಟ್ ವಾಟರ್ ಮಿಲನ್ ತಿನ್ಕೊಂಡ್ವಿ. ಆನ್ ದ ವೇ ಏನಾದ್ರು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಂಗೆ ಹೊರಡ್ತೀವಿ. ಇವಾಗ ಎಲ್ಲ ಆಯಿತು, ಹೊರಟ್ವಿ, ಕಾರ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ಲೇಟ್ ಆಯಿತು, ಬೇಗನೆ ಹೊಡೋಣ ಅಂದ್ಕೊಂಡಿದ್ವಿ, ಬಟ್ ಎಲ್ಲರೂ ಸ್ನಾನ ಅದು ಇದು ಮಾಡ್ಕೊಳ್ಳೋಷ್ಟರಲ್ಲಿ ಲೇಟ್ ಆಗುತ್ತು. ನೆಕ್ಸ್ಟು ವೆಲೆನ್ಷಿಯಾಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಅವ್ರು Airbnb ಕೊಡೋದು 3 ಗಂಟೆಗೆ. ಸೊ ನಾವು ಇವಾಗ ಫಸ್ಟೇ ಸಿಟಿ ನೋಡಿಕೊಂಡು ಅದಾದಮೇಲೆ ಚೆಕ್-ಇನ್ ಮಾಡಬೇಕು. ಆನ್ ದ ವೇ ಏನಾದ್ರು ಬ್ರೇಕ್ಫಾಸ್ಟಿಗೆ ನಿಲ್ಲಿಸ್ಕೊಂಡು ಹೋಗಿ ವೆಲೆನ್ಷಿಯಾಲಿ ಊಟ ಮಾಡಿಕೊಂಡು Airbnb ಕಡೆ ಹೊರಡ್ತೀವಿ. ಆಯ್ತು ನೋಡಿ, ಪ್ಯಾಕಿಂಗ್ ಮಾಡಬೇಕು, ಎಲ್ಲ ವಾಪಸ್ ದಿಕ್ಕಿಗೆ ಹಾಕಬೇಕು. ನಮ್ಮ ಸೂಟ್ ಕೇಸ್ಗಳೆಲ್ಲ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಅದಕ್ಕೆ ಈ ಎಮ್ಮೆ ಸೂಟ್ ಕೇಸೆ ಅವಂದೇ ಸೂಟ್ ಕೇಸ್, ಅದು ಅಷ್ಟು ದೊಡ್ಡದು. ಅದರಲ್ಲಿ ಇರೋರೆಲ್ಲರೂ ಇದರಲ್ಲಿದ್ದಾರೆ. 90% ಸಾಮಾನೆಲ್ಲ ಅವ್ರದ್ದೇ ಇರೋದು. ಇನ್ನೇನು ಮೇಕಪ್ ಕಿಟ್ಟು ಎಲ್ಲ ಇರುತ್ತೆ. ಇದು ಕಾರ್ಬೊನಾರೈಸ್ ವಿತ್ ಹ್ಯಾಮ್, ಓಕೆ, ಬಿಗ್ ಮೀಟ್ ಇದು. ಇದು ಬೊಲೋನಿಯಸ್, ಇದು ಬೀಫ್ ಇರುತ್ತೆ. ಲಾಸ್ಟ್ ಟೈಮ್ ಬೊಲೋನೆಗೆ ಹೋಗಿದ್ವಲ್ಲ, ಆ ಬೊಲೋನೆ ಕೊಡ್ತಾರೆ. ಅದು ಅಲ್ಲಿಂದ ಇದು ಬರೋದು. ವೆಜಿಟಾರಿಯಾ ಆರ್ಡ್ರ್ ಮಾಡ್ತಾರೆ. ಇಲ್ಲಿರೋ ಕತ್ಕೊಂಡು ಹೋಗೋಕ್ಕೂ ಆಗಲ್ಲ, ಅದೇ ಕೊಲಲ್ಲಿ ಬರ್ತಾರೆ ನಿನ್ನ ಕೊಲ್ಲಕ್ಕೆ. ವೆಲೆನ್ಷಿಯಾ ಕಡೆ ಹೊರಟಿದ್ದೀವಿ. ಒಳ್ಳೆ ಲಾಂಗ್ ಡ್ರೈವ್ ಇದೆ. ಆಲ್ಮೋಸ್ಟ್ 3 hours ಟ್ರಾವೆಲ್ಲು. ಅರ್ಧ ಗಂಟೆ ಕವರ್ ಮಾಡಿದ್ದೀವಿ. ನಂದು 2.5 hours ಇದೆ. ಹಾಗೆ ನಮ್ಮ ಬಾಯ್ಸ್ ಎಲ್ಲ ಇದ್ದೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಹೊರಗಡೆ 32 ಡಿಗ್ರಿ ಸೆಲ್ಸಿಯಸ್ ಇದೆ, ತಲೆನೋವು ಬರ್ತಾ ಇದೆ. ಏನಾಯ್ತು ನಮ್ಮ ಕಾರ್ ಇವಾಗ? ನಾವು ಕಾರಲ್ಲಿ ಹಿಂಗೆ ಹೋಗ್ತಾ ಇದ್ವಿ. ಯಾರೋ ಒಬ್ಬ ನನ್ನ ಓವರ್ಟೇಕ್ ಮಾಡಿಬಿಟ್ಟು ಒಂದು ಹುಡುಗಿ, ಚೆನ್ನಾಗಿರೋ ಹುಡುಗಿನ ಹೇಳೋದು ಹಿಂಗೆ ಅಂದು. ನಾವೇನೋ ಬಾನೆಟ್ ಹಾಳಾಗಿದೆ ಅನ್ಕೊಂಡು ನೋಡಿದ್ವಿ. ನಾವು ಅಲ್ಲಿ ಮುಂದೆ ಹೋಗ್ಬಿಟ್ಟು ಹಂಗೆ ನೋಡ್ತಾ ಇದ್ರೆ ನಾವು ಅಷ್ಟು ಏನು ಲಾಕ್ ಆಗಿರಲಿಲ್ಲ. ಬಟ್ ಇವನೇನೋ ಹೇಳಿದಾಳಲ್ಲ ಅಂತ ಹೇಳ್ಬಿಟ್ಟು ಒಂದ್ಸಲಿ ಬಾನೆಟ್ ತೆಗೆದ್ರ ಮೇಲೆ ಲಾಕ್ ಆಗೋ ಪೀಸ್ ಇದೆಯಲ್ಲ, ಅದೇ ಲೂಸ್ ಆಗಿಬಿಟ್ಟಿದೆ, ವಾಪಸ್ ಕ್ಲೋಸ್ ಆಗ್ತಾ ಇಲ್ಲ. ಆದರೂ ಹಂಗೆ ಹೋಗೋಣ ಅಂತ ನೋಡಿದ್ರೆ ಸ್ಪೀಡ್ ಹೋದಾಗೆಲ್ಲ ಬಾನೆಟ್ ಇಷ್ಟ ಮೇಲೆ ಬರುತ್ತೆ, ಆಮೇಲೆ ಹಿಂಗೆ ಕೆಳಗೆ ಹೋಗುತ್ತೆ. ಒಂದೇ ಲಾಕಲ್ಲಿ ಇತ್ತು. ಇನ್ನು ಎಲ್ಲಿ ನಾವು ಓಡಿಸೋ ಸ್ಪೀಡಿಗೆ ಹಿಂಗೆ ಬಂದು ಗುದ್ದೇ ಬಿಡುತ್ತೆ ಅಂತ ಹೇಳ್ಬಿಟ್ಟು ವಾಪಸ್ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ನಾವೇ ಫಿಕ್ಸ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದ್ವಿ. ಸ್ಕ್ರೂ ಎಲ್ಲ ಹಾಕಿ ಬರೋ ಎಂಜಿನಿಯರ್ಸ್ ಎಲ್ಲ ಸೇರ್ಬಿಟ್ಟು ಏನೋ ಮಾಡೋಣ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಆಮೇಲೆ ಅಲ್ಲಿ ಒಬ್ರು ಕೆಲಸ ಮಾಡೋರು ಇದ್ರು. ಅಲ್ಲಿ ಅವ್ರು ಯಾವುದೋ ಟ್ರಕ್ ಮೇಲೆ ಕೆಲಸ ಮಾಡೋರನ್ನ ಕರೆಸ್ಬಿಟ್ಟು, ಇಂಗ್ಲೀಷು ಬರಲ್ಲ, ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಹೇಳಿ ಅವ್ರು ಬಂದರು. ಒಂದು ಪ್ಲಾಸ್ಟಿಕ್ ಕೇಬಲ್ ಇರುತ್ತಲ್ವ, ಅದನ್ನ ಚುಚ್ಬಿಟ್ಟು ಲಾಕ್ ಮಾಡಿಬಿಟ್ಟು ಅವರೇ ಒಂದು ಟೈಟಾಗಿ ಲಾಕ್ ಆಗೋ ಪೀಸ್ನ ಕರೆಕ್ಟಾಗಿ ಕೂರಿಸ್ಬಿಟ್ಟು ಲಾಕ್ ಮಾಡಿ ಹೋದ್ರು. ಅಂದ್ರೆ ಇವತ್ತು ಆಗಿರೋದು ನಮ್ದು. ಏನೋ ಒಂದು ಜುಗಾಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಹೋದ್ ಸಲ ಟ್ರಿಪ್ಪಲ್ಲೂ ನಮ್ದೊಂದು ಕಾರ್ ಪ್ರಾಬ್ಲಮ್ ಆಗಿತ್ತು. ಈ ಸಲ ಟ್ರಿಪ್ಪಲ್ಲೂ ಒಂದು ಪ್ರಾಬ್ಲಮ್. ನಮ್ಮ ಕಾರ್ ಅಂದ್ಮೇಲೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಈಗ ವೆಲೆನ್ಷಿಯಾ ರೀಚ್ ಆದ್ವಿ. ಹಂಗೆ ಬೀಚ್ ಕಡೆ ಬಂದಿದ್ದೀವಿ. ಇನ್ನೊಂದು ಕಾರ್ ಅವರು ತುಂಬ ಬೇಗನೆ ಬಂದ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ 1.5 hour ಡಿಫ್ರೆನ್ಸ್ ಇದೆ. ನಮ್ಮದಲ್ಲಿ ಕಾರು ಸ್ವಲ್ಪ ಬ್ರೇಕ್ ಡೌನ್ ಆಗಿತ್ತಲ್ವಾ, ಆವಾಗಲೇ ಅವ್ರು ಆಲ್ಮೋಸ್ಟ್ ರೀಚ್ ಆಗ್ತಿದ್ರು. ಸೊ ಇವಾಗ ಅವ್ರು ಬಂದು ಊಟ ಗಿಟ್ಟೆಲ್ಲ ಮಾಡಿಕೊಂಡು ಬೀಚಲ್ಲಿದ್ದಾರೆ. ನಾವು ಹೋಗಿ ಇವಾಗ ಅವ್ರನ್ನ ಜಾಯ್ನ್ ಆಗ್ತೀವಿ. ಅದಕ್ಕೆ ವಾಪಸ್ ಹಾಕಿ ಡಿರೆಸ್ಪೆಕ್ಟ್, ಎಸ್, ನಾಟ್ ಡಿಸ್ರೆಸ್ಪೆಕ್ಟ್. ಕಾರ್ ಮೇಲೆ ಸ್ಕೂಲಿನ ಹುಡುಗರು ICSC
ಬಾನೆಟ್ ಅರ್ಧ ಓಪನ್ ಆಗ್ಬಿಟ್ಟೈತೆ. ಏನು ಹೇಳ್ತಾನೆ ಆಲ್ ಗುಡ್ ಗೋ ಅಂತ ಇದ್ದೀನಿ. ಫ್ರೆಂಡ್ಸ್, ನಾವಿವಾಗ ಜೋಳ ತಿನ್ನಕ್ಕೆ ಬಂದಿದ್ದೀವಿ ವ್ಯಾಲೆನ್ಸಿಯಾ ಬೀಚ್ ಹತ್ರ. ಇಲ್ಲಿ ಫ್ಲೇವರ್ಸ್ ಅಂತ ನೋಡ್ತಾ ಇದ್ದೀವಿ ನಾವು. ಇರೋದು ಉಪ್ಪು, ಹುಳಿ, ನಿಂಬೆ ಹಣ್ಣು ಅಂತ ಹೇಳ್ಬಿಟ್ಟು ಅದೊಂದು ಹುಳಿ, ಆಮೇಲೆ ಚಿಲ್ಲಿ ಅಂತ ಇದು ಉಪ್ಪು ಬೇಕಂತ ಸಿ ಲೆಮನ್ ಅಲೆಸ್ ಚಿಲ್ಲಿ ಬೇಕಂದ್ರೆ ಹೆಂಗಿದೆ ಕೇಕೆ? ಜೋಳ ಥರ ಇದೆ. ಏನು ಫ್ಲೇವರ್ಸ್ ಎಲ್ಲ ಎಕ್ಸ್ಪೆಕ್ಟ್ ನಮ್ಮ ಇಂಡಿಯನ್ ಥರ ಇಲ್ಲ ಅಲ್ವಾ? ಉಪ್ಪು ಹುಳಿ ಖಾರ ಏನು ಬಯಸ್ಬೇಡಿ, ಬನ್ನಿ ಜೋಳ ತಿನ್ನಿ, ಮನೆಗೆ ಹೋಗಿ ಮಾಡ್ಕೊಳ್ಳಿ. You're recording me? Yeah, no. The number here, guys. BNB ಬಂದ್ವಿ. ಫುಲ್ಲು ಪೂಲೆಲ್ಲ ಇದೆ, ಸೈಕಾಗಿದೆ. ಬಟ್ ಇಲ್ಲಿ ಬರೀ ನಾಳೆ ಬೆಳಿಗ್ಗೆ ತನಕ ಅಷ್ಟೇ ಇರೋದು. ಬಟ್ ಹಂಗೆ ಇವತ್ತಿನ ಪ್ಲ್ಯಾನ್ಸು ಅದು ಇದು ಪೂಲಲ್ಲಿ ಆಟ ಆಡಿಕೊಂಡು ನೈಟು ಒಂದು ಸ್ವಲ್ಪ ಸಿಟಿ ವ್ಯೂ ಮಾಡಿಕೊಂಡು ಬರೋದು. ಮಾತ್ರ ವ್ಯೂ ಅಂತೂ ಸೂಪರಾಗಿದೆ. ಇಲ್ಲೆಲ್ಲ ಹೆಂಗಿದೆ ಕೇಕೆ? ಚೆನ್ನಾಗಿ ಮನೆ ಸೂಪರ್ ಅಲ್ವಾ? ಫೂಲು. ಬಟ್ ಇಷ್ಟೇ ನಾನು ನೀರು ಬಿಟ್ಟಿರೋದು, ಇನ್ನೂ ಬಿಡ್ತಾ ನೀರು? ಇದೆ ಅಲ್ವಾ? ಇಲ್ಲಿ ಬಾರ್ಬಿಕ್ಯೂ, ಅಲ್ಲಿ ನಮ್ಮ ಕಾರ್ ಪಾರ್ಕ್ ಆಗಿದೆ. ಆ್ಯಂಡ್ ಅದು ಓನರ್ ಒಂದು ಕ್ಯಾರ ನಮಗೆ ಎಷ್ಟು ದೊಡ್ಡ ಮನೆ ಕೊಟ್ಟಿಯಾನೆ. ಟೇಬಲ್ ವ್ಯೂ ಅಂತೂ ಕ್ರೇಜಿ ಇದೆ, ಸೈಕ್ ಇದೆ. ಹಾಲ್, ಕಿಚನ್. ಈ ಪಾರ್ಟ್ ಯೂಸ್ಲೆಸ್, ನಾವು ಯೂಸೇ ಮಾಡಲ್ಲ. ಇದು ಒಂದು ರೂಮ್. ಹಲೋ, ಇಲ್ಲಿ ಸೈಕ್ ಇದೆ. ಇಲ್ಲೇ ವ್ಯೂ. ಇದು ಸೇಮ್ ಅದೇ ಥರ ಇನ್ನೊಂದು ರೂಮ್. ಆ್ಯಂಡ್ ದಿಸ್ ಇಸ್ ಇದು ಬಾತ್ರೂಮ್. ಟಾಯ್ಲೆಟ್ ಆ್ಯಂಡ್ ಸೆಕೆಂಡ್ ಬಾತ್ರೂಮ್. ಸೂಪರ್ ಯುರೋಪಿಯನ್ ಸಿಟಿ ಥರ ಇದೆ. ಸಿಟಿ ಎಸ್, ಕರೆಕ್ಟಾಗೇ ಹೇಳ್ದ. ಊಟಕ್ಕೆ ಬಂದಿದ್ದೀವಿ, ನೋಡೋಣ ಇವಾಗ ಏನು ಊಟ ಸಿಗುತ್ತೆ ನಮಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕಲ್ಚರ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದರ ಒಂದು ಕಲ್ಚರಲ್ಲಿ ನನಗೆ ಡಿಫ್ರೆನ್ಸ್ ಗೊತ್ತಾಗಿದ್ದು, ಇವ್ರ ಹತ್ರ ಎಷ್ಟು ಜಾಸ್ತಿ ಕಾಸಿದೆಯೋ ಅಷ್ಟು ಕಮ್ಮಿ ಬಟ್ಟೆ ಹಾಕ್ತಾರೆ. ರೆಸ್ಟೋರೆಂಟಿಗೆ ಬಂದಿದ್ವಿ, ಬಟ್ ಫುಲ್ ಹೌಸ್ ಆಗೋಗಿದೆ. ಇವಾಗ ನೆಕ್ಸ್ಟ್ ರೆಸ್ಟೋರೆಂಟ್ ಹೋಗಬೇಕು. ಬಾಯ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಈಗ ಊಟ ಎಲ್ಲ ಮುಗಿಸ್ಕೊಂಡ್ವಿ. ನಾವು 3 ಜನ ಮಾತ್ರ ಡೋನರ್ ತಿನ್ನಕ್ಕೆ ಬಂದ್ವಿ. ಆ್ಯಂಡ್ ಮಿಗ್ದವರೆಲ್ಲ ಏನದು ಟಾಕೋಸ್ ತಿನ್ನಕ್ಕೆ ಹೋದರು. ನಾವು ಅಲ್ಲಿ ಹೋಗಿದ್ವಿ, ಬಟ್ ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ.
ಸೊ ನಾವು ಬೇರೆ ಕಡೆ ಹೋಗಿ ತಿಂದ್ಕೊಂಡು ಇವಾಗ ಹಂಗೆ ಸಿಟಿಲಿ ರೌಂಡ್ ಹೊಡಿತಾ ಇದ್ವಿ. ಎಸ್, ಎಲ್ಲ ಬೇಗ ಮುಚ್ಚೋಗ್ಬಿಡುತ್ತೆ, ರಿಸರ್ವೇಷನ್ಸು ಸಿಗೋದಿಲ್ಲ. ಆ್ಯಂಡ್ ಬಿಗ್ಗರ್ ಗ್ರೂಪ್ಸ್ ಇದ್ದರೆ ಸ್ವಲ್ಪ ಕಷ್ಟ. ಹೌದು, ಅದಕ್ಕೆ ಬಟ್ ಏನೇ ಅಂದರೂ ಆಲ್ರೆಡಿ ನಮ್ಮ ಮನೆ ಊಟ ಮಿಸ್ ಮಾಡ್ಕೋತಾ ಇದ್ದೀವಿ. ಸೊ ಅಷ್ಟೇ ಇವತ್ತಿಗೆ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಟಾಟಾ, ಬಾಯ್, ಸಿ ಯು.